ಹರೇ ಕೃಷ್ಣ. ಅಧ್ಯಾಯ 3 ಶ್ಲೋಕ 13. ಯಜ್ಞದ ಆಚರಣೆಯ ನಂತರ ಸ್ವೀಕರಿಸಿದ ಆಹಾರವನ್ನು ತಿಂದವರು ಭಕ್ತರು ಬಿಡುಗಡೆ ಪಡೆಯುತ್ತಾರೆ. ಎಲ್ಲ ವಿಧವಾದ ಪಾಪಗಳಿಂದ ಅನುಭವಿಸುತ್ತಾರೆ. ಆದರೆ ಘೋರ ಪಾಪಗಳನ್ನು ಪಾಪಿಗಳು ಯಾರು ಆಹಾರವನ್ನು ಸಿದ್ಧಪಡಿಸಿರುವವರೋ ಇಂದ್ರಿಯ ತೃಪ್ತಿಗಾಗಿ. ಅನುವಾದ ನೋಡೋಣ ಬನ್ನಿ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ದೇಶವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಪ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಇದರ ಭಾವಾರ್ಥ ನೋಡೋಣ. ಭಗವಂತನ ಭಕ್ತಿಗೆ ಎಂದರೆ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಸಂತರು ಎಂದು ಹೆಸರು. ಅವರು ಯಾವಾಗಲೂ ಭಗವಂತನ ಪ್ರೇಮಿಗಳು. ಇದನ್ನು ಬ್ರಹ್ಮ ಹಿಂಸೆಯಲ್ಲಿ ವರ್ಣಿಸಿದ್ದಾರೆ. ಸದಾ ದೇವೋತ್ತಮ ಪರಮ ಪುರುಷ ಗೋವಿಂದನ ಎಲ್ಲ ಸಂತಸವನ್ನು ಅನುಗ್ರಹಿಸುವವನು ಅಥವಾ ಮುಕುಂದ ಮುಕ್ತಿಯನ್ನು ಕೊಡುವವನು ಅಥವಾ ಸರ್ವಾಕರ್ಷಕ ನೊಂದಿಗೆ ಪ್ರೇಮ ಭಾವದಲ್ಲಿರುವ ಸಂತರು ಪುರುಷೋತ್ತಮನಿಗೆ ಸಮರ್ಪಣೆ ಮಾಡದೆ ಏನನ್ನೂ ಸ್ವೀಕರಿಸಲಾರರು. ಆದುದರಿಂದ ಇಂತಹ ಭಕ್ತರು ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಮೊದಲಾದ ವಿವಿಧ ರೀತಿಗಳ ಭಕ್ತಿ ಸೇವೆಗಳ ಯಜ್ಞಗಳನ್ನು ಸದಾ ಆಚರಿಸುತ್ತಿದ್ದಾರೆ. ಈ ಬಗೆಯ ಯಜ್ಞಗಳ ಆಚರಣೆಗಳು ಐಹಿಕ ಜಗತ್ತಿನಲ್ಲಿ ಪಾಪಮಯ ಸಹವಾಸ ಎಲ್ಲ ಕಲ್ಮಶಗಳಿಂದ ಅವರನ್ನು ದೂರದಲ್ಲಿ ಇರಿಸುತ್ತದೆ. ತಮಗಾಗಿಯೇ ಅಥವಾ ಇಂದ್ರಿಯ ತೃಪ್ತಿಗಾಗಿಯೇ ಆಹಾರವನ್ನು ಮಾಡಿಕೊಳ್ಳುವವರು ಕಳ್ಳರು ಮಾತ್ರವಲ್ಲ, ಅವರು ರೀತಿಗಳ ಪಾಪಗಳನ್ನು ತಿನ್ನುವವರು. ಆದುದರಿಂದ ಜನರು ಎಲ್ಲ ರೀತಿಗಳಲ್ಲಿ ಸಂತೋಷವಾಗಿರಬೇಕಾದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಸಂಕೀರ್ತನ ಯಜ್ಞವನ್ನು ಮಾಡುವ ಸುಲಭವಾದ ಪ್ರಕ್ರಿಯೆಯನ್ನು ಅವರಿಗೆ ಹೇಳಿಕೊಡಬೇಕು. ಇಲ್ಲವಾದರೆ ಜಗತ್ತಿನಲ್ಲಿ ಶಾಂತಿಯಾಗಲಿ ಸಂತೋಷವಾಗಲಿ ಸಾಧ್ಯವೇ ಇಲ್ಲ ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ.